ಎಲ್ಲರಿಗೂ ಗೊತ್ತ ಸತ್ಯ ಅಥವಾ ಕರಾಳತೆ ಏನಿದೆ ಅದಕ್ಕೊಂದು ರೂಪ ಸಿಕ್ಕಿದೆ ಅಷ್ಟೇ. ಇದು SC/ST ಅನುದಾನಕ್ಕೆ ಅಂತ ಇಟ್ಟಿರೋ ಕಾಸನ್ನು ಗ್ಯಾರಂಟಿಗೆ ಟರ್ನ್ ಮಾಡಿದ್ದಾರೆ ಅನ್ನೋದು ಎಲ್ಲವನಿಗೂ ಗೊತ್ತಿತ್ತು. ಮಹದೇವಪ್ಪನವರೊಬ್ರು ಗೊತ್ತಿಲ್ಲದೆ ಇರೋ ಥರ ಡ್ರಾಮಾ ಮಾಸ್ಟರ್ ಥರ ಆಟ ಆಡ್ಕೊಂಡು ಓಡಾಡ್ತಿದ್ರು. ಮೊನ್ನೆ ಇದಕ್ಕಿಂತ ಜಾರ್ಜ್ ಮೇಲೆ BP ರೈಸ್ ಮಾಡ್ಕೊಂಡು ಕೂಗಿದ್ದಾರೆ. ಯಾಕೆ ಜಾರ್ಜ್ ಮೇಲೆ ಮಾಡಿದ್ರು? ಈಗ ಯಾರ ಮೇಲೆ ಕೂಗ್ತೀರಿ? ಅದು ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರದಲ್ಲಿ ಅಂತ ಸದಾಕಾಲ ಎತ್ತುತ್ತೀರಲ್ಲಪ್ಪ. ಅಂಬೇಡ್ಕರ್ ಹೇಳಿದ್ರ ಇದು ಮಾಡು ಅಂತ, ಅನುದಾನಕ್ಕಿಟ್ಟ ಕಾಸನ್ನು ಬೇರೆದಕ್ಕೆ ಬಳಸು ಅಂತ ಹೇಳಿದ್ರೇನಪ್ಪ? ಜಾರ್ಜ್ ಮೇಲೆ ಎಗರಿದ್ರೆ 2023-24ರಲ್ಲಿ ಒಂದು 10,000 ಚಿಲ್ಲರೆ ಕೋಟಿ, 24-25ರಲ್ಲಿ 13,000 ಚಿಲ್ಲರೆ ಕೋಟಿ, ಹೆಚ್ಚು ಕಡಿಮೆ 14,000, 25-26ರಲ್ಲಿ 13,500 ಕೋಟಿ ಗ್ಯಾರಂಟಿಗಳಿಗೆ ಎತ್ಬಿಟ್ರು ತಗೊಂಡೋಗಿ ದುಡ್ಡನ್ನು. ಯಾಕೆ ಎತ್ತಿದ್ರಿ? ಮೊನ್ನೆ ಮಾತಾಡ್ಕೊಂಡ್ರು, ಇದು ದುಡ್ಡನ್ನೆಲ್ಲ ನೀವು ಸ್ಪೆಷಲ್ ದುಡ್ಡೆಲ್ಲ ಇಟ್ಟದ ಎತ್ಕೊಂಬಿಟ್ರೆ ಸಮುದಾಯಕ್ಕೆ ಏನು ಮೆಸೇಜು? ಇದು ಏನು ಮೆಸೇಜ್? ಅವತ್ತು ಇವು ಡಿಫೆಂಡೆಡ್ ಇಟ್ ಅದನ್ನು. ಅದು ಫಲಾನುಭವಿಗಳಿರ್ತಾರಲ್ಲ ದಲಿತ ಇವರು, ಅವ್ರಿಗೆ ತಲುಪತ್ತೆ. ಎಲ್ಲಿ ತಲುಪತ್ತೆ? ತಗಪ್ಪ ನಂಬರ್ ತಗೊಳ್ರಿ. ಗೃಹಲಕ್ಷ್ಮಿ ಯೋಜನೆಗೆ 93 ಲಕ್ಷದ ಜನ ಇದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ 2,85,00,000 ಜನ ಇದ್ದಾರೆ. ಯುವ ನಿಧಿನಲ್ಲಿ 1,14,000 ಜನ ಇದ್ದಾರೆ. ಇದಿಷ್ಟು ಜನ ದಲಿತರ ಪರ ಕೂಗೆ ಸುಮ್ಮನೆ ಬುರ್ರ ಬಿಟ್ಕೊಂಡು ಓಡಾಡ್ತಿರಲ್ಲ ಅನುಕೂಲಕ್ಕೆ ತಕ್ಕಂತೆ. ಮಾತೆತ್ರ ಕೇಳ್ತಾರೆ ನಾವು ದಲಿತರ ಪರ. ಯಾವ ಪರ? ತಗೊಂಡೋಗುವಾಗ ಮನ ಮರದ ಬ್ರೈನ್ ಅಡ ಇಟ್ಬಿಟ್ಟಿದ್ರಾ ಮಾದೇವಪ್ಪನವರು? ಅದಕ್ಕೆ ಅಡ ಇಟ್ಟಿದ್ರಿ? ಕಾಸಿಲ್ವಾ ಬಿಡಿಸ್ಕೊಳಕ್ಕೆ? ನಾನೇ ಕೊಡ್ತೀನಿ, ಬಿಡಿಸ್ಕೊಳ್ಳಿ ಹಂಗಾರೆ ಬ್ರೈನನ್ನು. ಆದರೂ ಹೋರಾಟ ಮಾಡ್ತಾರಂತಲ್ಲ ಸರ್? ನಿರಂತರವಾಗಿ ಮಾಡ್ತಾರೆ ಹೋರಾಟ ಅವರು, ನಿರಂತರವಾಗಿ ಯಾವುದಕ್ಕೆ ಅನುಕೂಲಕ್ಕೆ ತಕ್ಕಂತೆ. ಎಸ್. ಇನ್ನು RSS ಚಟುವಟಿಕೆಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಸರ್ಕಾರದ ನಡೆಗೆ ಮತ್ತೆ ಹಿನ್ನಡೆಯಾಗಿದೆ. ಸರ್ಕಾರದ ಆದೇಶದ ಮೇಲಿನ ತಡೆಯಾಜ್ಞೆ ತೆಗೆದುಹಾಕೋದಕ್ಕೆ ಕರ್ನಾಟಕ ಹೈಕೋರ್ಟ್ ದ್ವಿಸದಸ್ಯ ಪೀಠ ನಿರಾಕರಿಸಿ ಏಕಸದಸ್ಯ ಪೀಠದಲ್ಲಿ ಇದನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳಿದೆ. ಹಾಗಾಗಿ ಅವ್ರು ಹೋಗ್ಲಿಕ್ಕೆ ಅವಕಾಶ ಇದೆ. ಇನ್ನು ಶೆಟ್ಟರ್ ಆದೇಶ ಮಾಡಿದ್ದಲ್ವಾ ಅಂತ DK ಶಿವಕುಮಾರ್ ಅವರು ಹೇಳಿದ್ರೆ ಏಕಸದಸ್ಯ ಪೀಠದಲ್ಲಿ ವಾದ ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಈ ಮಧ್ಯೆ RSS ಶಾಖೆಗಳಲ್ಲಿ ಕೇಶವ ಕೃಪಗಳಲ್ಲಿ ಸುಳ್ಳಿನ ಕಾರ್ಖಾನೆ ನಡೆಸ್ತಾ ಇದ್ದಾರೆ ಅಂತ ಎಂದಿನಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ. ಅಪೀಲ್ ವಜಾ ಮಾಡಿದ್ದಾರೆ. ವಜಾ ಮಾಡಿ ನೀವು ಅಪ್ಲಿಕೇಶನ್ನ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅದೇ ಕೋರ್ಟ್ ಮುಂದೆ ಹೋಗಿ ಅಂತಂದು ಆದೇಶದಲ್ಲಿ ಬರೆದಿದ್ದಾರೆ. ನೀವು ಗೌರ್ಮೆಂಟ್ ಪ್ರಾಪರ್ಟಿ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಒಂದೇ ಕಾರಣ ಏನು ಆರ್ಗ್ಯುಮೆಂಟ್ ಮಾಡ್ತಿದ್ರೆ ನಾನು ಒಪ್ಕೊಳ್ಳಿಕ್ಕೆ ಕೋರ್ಟಿಗೆ ಯಾವುದೂ ರೀಸನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಅದೇನು RSS ಅಂತೇನೂ ಇಲ್ಲ, ಅನುಮತಿ ಬೇಕು ಅಂತ ಹೇಳಿದ್ವಿ. RSS ಅವರಿಗೆ ಅವರ ಇತಿಹಾಸನೇ ಗೊತ್ತಿಲ್ಲ. ಅಲ್ಲೇನು ಒಂದು ಸುಳ್ಳಿನ ಕಾರ್ಖಾನೆ ನಡೆಸಿದಾರಲ್ಲ ಈ ಶಾಖೆಗಳಲ್ಲಿ. ಇವ್ರು ಹೋಗಿದ್ರಾ? ಅವ್ರ ಇತಿಹಾಸ ತಿಳ್ಕೊಳಕ್ಕೆ ಇವ್ರು ಹೋಗಿದ್ರಲ್ಲ ಯಾವಾಗ ಸರ್? ಸುಳ್ಳಿನ ಕಾರ್ಖಾನೆಗೆ ಇವ್ರು ಹೋಗಿದ್ರು. ನೀವು ಹೋಗಿದ್ರಾ? RSS ಆಫೀಸ್ದು ಕೇಶವ ಕೃಪದ್ದು ಡೋರ್ ಯಾವ ದಿಕ್ಕಿದೆ ಅಂತ ನಿಮ್ಗೆ ಐಡಿಯಾ ಇದೆಯಾ? ಡೋರು ಅವ್ರ ಇತಿಹಾಸ ಗೊತ್ತಿಲ್ಲ. ಕಾಂಗ್ರೆಸ್ಗೆ ಇತಿಹಾಸ ಗೊತ್ತಿದೆಯಾ? ಮುಸ್ಲಿಂ ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅಂತ ಇವತ್ತು ನಿಮ್ಮ ಚೀಫ್ ಮಿನಿಸ್ಟರ್ ಹೇಳಿದಾನಲ್ಲ ಒಬ್ಬ ಹೈದರಾಬಾದಲ್ಲಿ. ಅದು ಇತಿಹಾಸನಾ ಕಾಂಗ್ರೆಸ್ದು? ಅದು ಯಾವಾಗಿಂದ? ಅಂಬೇಡ್ಕರ್ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಬರ್ಖಾಸ್ತು ಮಾಡಿ ಹೊಂದಿದ್ರಲ್ಲ, ಅದು ಇತಿಹಾಸ ಗೊತ್ತಿಲ್ವಾ? ಅಂಬೇಡ್ಕರ್ ಇನ್ಕ್ಲೂಡಿಂಗ್ ರಿಸರ್ವೇಷನ್ಗೆ ಹಲವಾರು ಅಭಿಪ್ರಾಯಗಳನ್ನು ಮಂಡಿಸ್ತಾರೆ. ಅದನ್ನು ಕೆಲವು ಫಾಲೋ ಮಾಡೋಕ್ಕಾಗಿದೆ, ಕೆಲವೊಂದು ಮಾಡೋಕ್ಕಾಗಿಲ್ಲದೆ ಇರ್ಬೋದು. ಆ ಇತಿಹಾಸ ನಿಮ್ಗೆ ಗೊತ್ತಿಲ್ವಾ? ಇತಿಹಾಸ ಗೊತ್ತಿಲ್ಲದ ಕಾಂಗ್ರೆಸ್ ಆರ್ ಪ್ರಿಯಾಂಕ್ ಖರ್ಗೆ ಯು ಹ್ಯಾವ್ ಬಿಕಮ್ ಪ್ಯಾರನಾಯ್ಡ್. ಈ ಪ್ಯಾರನಾಯ್ಡ್ ಡಿಸೀಸ್ ಏನಿದೆ ನಿಮ್ಗೆ ಅಂಟಿರೋದು ರೋಗ, ಇಟ್ ವಿಲ್ ನಾಟ್ ಅಲೋ ಯು ಟು ಕೀಪ್ ಸೈಲೆಂಟ್. ಒಂದ್ಸರಿ ಮೆಂಟಲಿ ಡಿಸ್ಟರ್ಬ್ ಆದಾಗ ಈ ಥರ ಏನೇನೋ ಆಗ್ತಿರುತ್ತೆ. ಅದರ ಪರಿಣಾಮಗಳು ನಿಧಾನವಾಗಿ ಬರುತ್ತೆ. ಅನುಭವಿಸ್ಕೊಳ್ಳಿ. ನಿಮ್ಗೆ ಬಿಟ್ಟಿದ್ದೀನಿ. ನಾಟ್ ದಿ ಐಡಿಯಾಲಜಿಕಲ್ ಫೈಟ್ ನಾ ಹೇಳ್ತಿರೋದು. ಅದು ಮಾಡಲಿ, ಫೈಟ್ ಫಾರ್ ದಿ ಸೇಕ್. ಸುಮ್ಮನೆ ಸುಳ್ಳು ಹೇಳುತ್ತಿದ್ದಾರೆ. ಕಾಂಗ್ರೆಸ್ಸಲ್ಲಿ ಏನು ಹೇಳ್ಕೊಡ್ತಿದ್ದಾರೆ ಹಂಗಾರೆ? ಹಿಂದೂಗಳನ್ನು ದ್ವೇಷಿಸು, ಸನಾತನ ಧರ್ಮಕ್ಕೆ ಕ್ಯಾಕರಿಸಿ ಉಗಿ ಅಂತ ಹೇಳ್ಕೊಡ್ತಿದ್ದೀರಾ? ಏನು ಹೇಳ್ಕೊಡ್ತಿದ್ದೀರಿ? ಅದು ಇವ್ರ ಕಾರ್ಖಾನೆ. ಎಸ್. ವಿಶ್ವಕಪ್ ಕ್ರಿಕೆಟ್ ಗೆದ್ದ ಹೆಣ್ಣು ಮಕ್ಕಳೆಲ್ಲ ಇವತ್ತು ಪ್ರಧಾನಮಂತ್ರಿನೋಗಿ ಭೇಟಿ ಮಾಡಿದ್ರು. ಅವ್ರಿಗೆ ಸ್ವೀಟು ಗಿಟ್ಟು ಎಲ್ಲ ಕೊಟ್ಟರು. ಒಂದಷ್ಟೊತ್ತು ಮಾತಾಡಿದ್ರು. ನೀ ಯಾಕೆ ಕ್ಯಾಚ್ ಹಂಗೆ ಬಿಡಿದೆ, ನೀನು ಯಾಕೆ ಹಿಂಗೆ ಆಡಿದೆ, ನೀನು ಯಾಕೆ ಹಂಗೆ ಮಾಡಿದೆ ಅಂತೆಲ್ಲ ಹೇಳಿದ್ರು. ಆಗ ಅಲ್ಲಿ ಇದ್ದಿದ್ದು ಒಂದು ಆಟಗಾರ್ತಿ ಹೆಣ್ಮಗಳವಳು, ಸರ್ ಅವೆಲ್ಲ ಇರಿ ಸರ್ ಸ್ವಲ್ಪ ಒಂದು ನಿಮಿಷ. ಅದು ನಮ್ಗೆ ಭಾಳ ದಿನದಿಂದ ಇದೊಂದು ಪ್ರಾಬ್ಲಮ್ ಇತ್ತು ಸರ್, ಕೇಳೇ ಬಿಡ್ತೀವಿ ಇವತ್ತು. ಏನದು ಅಂತ. ಈ ನಿಮ್ಮದು ಸ್ಕಿನ್ನಿಂದು ಹೊಳೆಯುತ್ತಲ್ಲ, ಏನು ಎಗ್ಗದು ಸೀಕ್ರೆಟ್ ಒಂದು ಸ್ವಲ್ಪ ಹೇಳಿ ಸರ್. ಸ್ಟನ್ ಆಗೋದ್ರು ಎಲ್ಲರೂ. ಸಖತ್ತಾಗಿತ್ತು.
ಎಸ್. आपने ये जीतने के बाद बॉल जेब में रखा, क्या कारण था? कुछ सोच करके या किसी ने बताया था या गाइड किया था, क्या हुआ था? ये भी भगवान का ही प्लान था। ऐसा तो था नहीं कि लास्ट कैच मेरे पास आएगा, पर वो बॉल मेरे पास आई और इतने सालों की मेहनत, इतने सालों की वेट, ये था कि अब ये मेरे पास आई है तो ये मेरे पास ही रहेगी, अभी भी मेरे बैग में ही है। बताइए स्मृति जी। हम जब 2017 में आए थे, हमने एक क्वेश्चन पूछा था एक्सपेक्टेशंस के बारे में आपको, और वो आंसर अभी भी और वो चीज़ काफ़ी हेल्प करी थी हम लोगों को कि नेक्स्ट 6-7 ईयर्स हमने बहुत कोशिश करी, बट काफ़ी वर्ल्ड कप्स हार्ट ब्रेक्स हुए हमारे, बट ये वर्ल्ड कप फाइनली आई थिंक डेस्टिनी थी कि इंडिया में ही पहला वर्ल्ड कप आएगा। तो डीएसपी, आप ये टैटू लगा के घूमती रहती हैं, तो हनुमान जी तुम्हें क्या मदद करते हैं? उन पे ज़्यादा अपने से खुद से ज़्यादा उन पे बिलीफ रहता है मुझे कि वो कठिनाइयों से मैं बाहर आ जाती हूँ, इतना बिलीफ है उनके ऊपर। और आप तो अपने इंस्टाग्राम अकाउंट पर भी जय श्री राम लिखती हो। जी, उस पे भी लिखा हुआ है। हाँ जी जी। शेफाली, जब मैंने ये देखा था तो मेरे मन में एक सवाल आया था, कोई कैच करने के बाद हंसे वो तो मैं समझ सकता हूँ, आप कैच होने से पहले हंस रही थी, क्या कारण था? सर बस मैं मन मन में बोली थी आजा कैच, आजा मेरे पास आजा, तो उसमें बस मुझे हंसी आ गई कि आ गई हाथ में मेरे। ये मुझे ऐसा लगा कि तुम्हें इतना कॉन्फिडेंस था कि ये कहीं जा ही नहीं सकता, ऐसा था? सर मेरे को आपकी स्किन केयर रूटीन पूछनी है, आप बहुत ग्लो करते हो सर। मैं मेरा इस विषय पर ज्यादा ध्यान नहीं गया था। सर ये करोड़ों देशवासियों का प्यार है आप। ये तो है ही है जी। ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಂಗಂತಾರೆ ಅವರು, ಏನೋ ಮಾಡ್ತಾರೆ ಕಣ್ರಿ. ನನಗೂ ಭಾಳ ಜನ ಕೇಳಿದಾರೆ ಇದನ್ನು, ಅಪ್ಪ ಏನು ಮಾಡ್ತಾರ್ರಿ ಹಂಗಿದೆಯಲ್ಲ ಅಂತ. ಕೆಲವರು ಸ್ಕಿನ್ ಕೇರ್ ಚೆನ್ನಾಗಿ ತಗೋತಾರೆ. ಎಸ್, ದೇರ್ ಲಾಟ್ ಆಫ್ ಪೀಪಲ್. ಈಗ ನಮಗೆ ಜರ್ನಲಿಸಮಲ್ಲಿ ದಾರಿ ತೋರಿಸ್ತಾ ಇದ್ದಂಥ TJS ಜಾರ್ಜ್ ಇತ್ತೀಚೆಗೆ ನಿಧನರಾದ, ಅವರು ಹಂಗೆ ಇಷ್ಟು ಗ್ಲೋ. SM ಕೃಷ್ಣ ಸ್ಕಿನ್ ಕೇರ್ ವಿಚಾರದಲ್ಲಿ ಕೆಲವ್ರಿಗೆ ಅದೇನೋ ಇದೆ, ಹೇಳಲ್ಲ. ಆಲ್ ರೈಟ್. ಇನ್ನು ಹರಿಯಾಣದಲ್ಲಿ ಮತಗಳ್ಳತನಕ್ಕೆ ಬ್ರೆಜಿಲ್ ಮಾಡೆಲ್ ಫೋಟೋ ಬಳಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಬ್ರೆಜಿಲ್ ಮಾಡೆಲ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನನ್ನ ಫೋಟೋವನ್ನ ಪ್ರದರ್ಶನ ಮಾಡಿದ್ದಾರೆ. ಆ ಫೋಟೋ ತೆಗೆದಿದ್ದು ನಾನು 18-20 ವರ್ಷ ಹಿಂದಿಂದು. ಭಾರತದಲ್ಲಿ ಜನರನ್ನ ವಂಚಿಸಲು ನನ್ನನ್ನು ಭಾರತೀಯಳು ಅಂತ ಚಿತ್ರಿಸಲಾಗ್ತಾ ಇದೆ. ಇದೊಂದು ರಾಜಕೀಯ ನಾಟಕ. ಇದು ಎಂತಹ ಉಚಿತನ, ನಾವು ಯಾವ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ಅಂತ ಆಕೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನನಗೆ ಭಾರತೀಯ ರಾಜಕಾರಣದೊಂದಿಗೆ ಯಾವುದೇ ಸಂಬಂಧ ಇಲ್ಲ, ನಾನು ಭಾರತಕ್ಕೂ ಬಂದಿರಲಿಲ್ಲ, ಆದರೆ ಭಾರತದ ಜನರನ್ನು ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಈ ವೈರಲ್ ಆಗಿದ್ದಂತಹ ಫೋಟೋವನ್ನು ತೆಗೆದಂತಹ ಫೋಟೋಗ್ರಾಫರ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಆಲ್ ರೈಟ್. ಚುನಾವಣಾ ಆಯೋಗ ಏನು ಹೇಳುತ್ತೆ, ಏನೇನು ಆರೋಪ ಮಾಡ್ತಿದ್ದೀರಿ ಒಂದು ಅಫಿಡವಿಟ್ ಹಾಕಿದ್ದು ಅವ್ರು ಹಾಕಲ್ಲ ಅದನ್ನು. ಹಿಂದೆನೂ ಹಾಕಿದ್ರು, ಹೇಳಿದ್ರು ಹಾಕಲ್ಲ ಅವರು. ಸುಮ್ಮನೆ ಅವ್ರು ಹಿಂಗೇನೆ ಕೈ ಇಟ್ಕೊಂಡು ಹಿಂಗೆ ಓಡಾಡ್ತಿರ್ತಾರೆ. ಅವರು ಹೆಂಗೆ ತೀರ್ಮಾನ ಮಾಡಿದ್ದಾರೆ ಅಂದರೆ, ನಾನು ಹೇಳಿದ್ರೆ ಮುಗೀತು ಅಂತ. ಇಲ್ಲಿ ನಮ್ಮ DCM ಸಾಹೇಬ್ರು ಇಲ್ಲಿ ಮಾಡ್ದಂಗೆ, ನಾನು ಹೇಳಿದ್ಮೇಲೆ ಮುಗೀತು ಕಣೆಯ, ಮಾಟೆ ಶಾಸನ ಸೇಮ್ ಹಂಗೆ ಇವರು ಹಂಗೆ ಆಗ್ಬಿಟ್ಟಿದ್ದಾರೆ. ನಾನು ಹೇಳಿದ್ಮೇಲೆ ಮುಗೀತು, ದೇಶ ಕೇಳತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ಕೇಳಲ್ಲ ಸರ್, ಕೇಳಲ್ಲ. ನಾವು ಗೌಪ್ಯವಾಗಿಟ್ಟಿಲ್ಲ, ಬಹಿರಂಗವಾಗಿ ಜನರ ಮುಂದೆ ಇಟ್ಟಿದ್ದೀವಿ. ಏನಾದ್ರು ಮಾಡ್ಕೊಳ್ಳಿ, ಕೇಳಲ್ಲ. ಅನ್ಲೆಸ್ ಯು ಕಮ್ ಔಟ್ ವಿತ್ ಎ ಪ್ರಾಪರ್ ಲಾಜಿಕಲ್ ಎಂಡ್, ಅದಕ್ಕೆ ತರಬೇಕಾದಂಥ ವ್ಯವಸ್ಥೆಗಳನ್ನು ಮಾಡದೇ ಇದ್ದರೆ ಕೇಳಲ್ಲ. 100ರಷ್ಟಲ್ಲ, ಇನ್ನೆಷ್ಟಂದ್ರೂ ಏನೂ ಆಗಲ್ಲ, ಏನಾದರೂ ಕೇಳಲ್ಲ. ಹಾಗಾಗಿ ಇದು ಅದೇ ಆಗತ್ತೆ. ಇನ್ನು ಆಕೆ ಏನು ಹೇಳಿದಾಳೆ ಅಲ್ಲ, ಅದು ಬಿಟ್ಬಿಡ್ರಿ ಅತ್ಲ ಕಡೆಗೆ. ಯಾರೋ ಬ್ರೆಜಿಲ್ಲೋ ಮಾಡೆಲ್ಲೋ ಯಾರೋ ಬಿಟ್ಬಿಡ್ರಿ ಆ ಒಮ್ಮನ್ನ. ಆ ಒಮ್ಮನ್ ಫೋಟೋ ಇರೋ ಹೆಸರುಗಳಿವೆಯಲ್ಲ, ಇನ್ಯಾರ್ಯಾರದ್ದು ಏನೇನೋ ಸಾನಿ, ಪ್ರಿಯಾ, ಏನೇನೋ ತಾಯಿ, ಏನೇನೋ ಇದೆಯಲ್ಲ ಹೆಸರು, ಅವ್ರನ್ನೆಲ್ಲ ಹಿಡ್ದಾಕಿದ್ದಾರೆ ಹೋಗಿ ಮಾಧ್ಯಮದವರು. ಅವರೆಲ್ಲ ಹೇಳ್ತಾರೆ, ಹೌದು ಈ ಫೋಟೋ ಹೆಂಗೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ರಾಂಗ್ ಫೋಟೋ ಬಂದು ಕೂತಿದೆ, ಓಟ್ ನಮ್ಮದೇ ಒರಿಜಿನಲ್ಲು ನಾವೇ ಹಾಕಿರೋದು ಅಂತ. ನಾವ್ಯಾರು 26 ಓಟ್ ಹಾಕಿಲ್ಲ, ನಮ್ಮದೇ ಓಟ್. ಅದೇ ಒಂದೇ ಮನೆಗೆ ಅದೇನೋ 500 ಓಟ್ ಅಂತ, ಅದು ದೊಡ್ಡ ಕಾಂದ ಅಂದು ಒಂದೇ ಅಡ್ರೆಸ್ ಅಂತೆ. ಅದು ಆ ಎಂಟೈರ್ ಏರಿಯಾಗದು ಎಲ್ಲರೂ ಬೇರೆ ಬೇರೆ ಎಲ್ಲಿದ್ದಾರಂತೆ, ಪ್ರೂಫ್ ಆಗಿ ಒಂದು ನಂಬರ್ ಅಂತೆ. ಅದು ಅದೇನೋ ಈ ಹವೇಲಿ ದೊಡ್ಡ ಇದ್ರ ಥರದ ಜಾಗ ಅದು. ಹಾಗಾಗಿ ಭಾಳ ಹಿಡ್ಕೊಂಡು ಆಟ ಆಡಿಸ್ತಿದ್ದಾರೆ. ಹೀಗಾದಾಗ ಏನಾಗುತ್ತೆ, ಈಗ ರಾಹುಲ್ ಗಾಂಧಿ, ನಾನು ಹೇಳಿಲ್ವಾ, ಒಂದು ದಿನದ ಅಬ್ಬರ, ಅಲ್ಲಿಗೆ ಸೀಮಿತ. ಯಾರು ಏನೋ ಅನ್ಕೊಳ್ತಿದ್ರು ಒಂದು ಹೇಳ್ಬಿಡ್ತೀನಿ. ಈ ಬ್ರೇಕಿಂಗಲ್ಲಿ ಬರುತ್ತಲ್ಲ ಟಿವಿಗಳಲ್ಲಿ, ಏನೇನೋ ಬರ್ತಿರುತ್ತಲ್ಲಪ್ಪ,
ಅದ್ರಲ್ಲಿ ಎಷ್ಟು ಗ್ಯಾಪ್ ಇಟ್ಕೊಳಕ್ಕಾಗತ್ತೆ ನಿಮಗೆ? ಆ ಕ್ಷಣಕ್ಕೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಿಜ. ಹೀಗೆ ಹೋಯ್ತು ಅಂತ ಎಷ್ಟು ಜ್ಞಾಪಿಸ್ಕೊತೀರಿ? ಎಷ್ಟು ದಿನದ ಜ್ಞಾಪಿಸ್ಕೊಳಕ್ಕಾಗತ್ತೆ ನಿಮ್ಮ ಕೈಯಲ್ಲಿ? ಟಿ ವಿಲಿ ಬಂದಿರೋ ವಿಡಿಯೋ ಬೇಕಾದ್ರೆ ಜ್ಞಾಪಿಸ್ಕೊತೀರಿ. ಬ್ರೇಕಿಂಗ್ಸ್ ಹೆಂಗೆ ಜ್ಞಾಪಿಸ್ಕೊತೀರಿ? ಇದು ಹಂಗಾಗೋಗಿದೆ, ಬ್ರೇಕಿಂಗ್ ನ್ಯೂಸ್ ಆದಂಗೆ ಆಗ್ಬಿಡುತ್ತಿದ್ದು ಅಷ್ಟಿಗೆ ಆ ದಿನಕ್ಕೆ ಸೀಮಿತ. ಎಸ್.